ಬೈತಾನೆ ಇರ್ತೀನಿ. ದಿನಕ್ಕೊಂದ್ಸಲ ಫೋನ್ ಮಾಡೆ ಅಂತ. ಎಲ್ಲಿ ಬೆಣ್ಣೆ ಮುರ್ಕು ಹಾಗಲ್ಕಾಯಿ ಚಿಪ್ಸ್ ತಿನ್ಕೊಂಡು ಕೂತಿದ್ದಾಳ ಏನೋ. ಎತ್ತದೇ ಬೇಡ ಫೋನ್. ರವಿ ಬರೋ ಇಲ್ಲಿ. ಸುತಿ ಏನಮ್ಮ ನೀನು? ನನಗೊಂದ್ ಮಾತು ಹೇಳಿದಿದ್ರೆ ಆ ಮೀನಿಂಗ್ ಹೇಳಿ ನನ್ ಕಷಾಯ ಮಾಡಿಸ್ಕೊಡ್ತಾ ಇರ್ಲಿಲ್ವ ನಿನಗೆ? ಅಯ್ಯೋ ನಿಮಗ್ ಹೇಳಿ, ನೀವ್ ಮೀನಾ ಅವ್ರ ಕೈಯಲ್ಲಿ ಮಾಡ್ಸೋದ್ರಲ್ಲಿ ಏನ್ ದೊಡ್ಡಸ್ತಿಕೆ ಇದೆ ಅತ್ತೆ? ನಿನ್ ಕೈಯಲ್ಲಿ ಆಗತ್ತಾ? ಮಾಡಿ. ಆಗಲ್ಲ ಅಂದ್ರೆ ತೆಪ್ಪಗಿರ್ಬೇಕಪ್ಪ. ಸುಮ್ನೆ ಬೇರೆಯವ್ರ ಕೈಯಲ್ಲಿ ಸೇವೆ ಗಿವೆ ಮಾಡ್ಸಿ ಕ್ರೆಡಿಟ್ ತಗೋಬಾರ್ದು. ಬರವಿ ಹೋಗೋಣ. ಅನ್ನ ಕಂಬಿ ಮೇಲೆ ನೇತಾಕಿರೋ ಬಟ್ಟೆ ತರ ಇದ್ದಾಳೆ. ಏನ್ ಹಾರಾಡ್ತಾಳೆ. ಹುಷಾರಿಲ್ಲ ಅಂದ್ರೂ ಕೊಬ್ಬಿಗೆ ಏನ್ ಕಡಿಮೆ ಇಲ್ಲ. ಇವಳು ಬೇರೆ. ಅಲ್ಲೇ ನಿಂತ್ಕೊಳ್ಳೋ, ಅಲ್ಲೇ ನಿಂತ್ಕೊಳ್ಳೋ. ಹೋಗೋ, ದೂರ ಹೋಗೋ, ದೂರ ಹೋಗೋ. ಇದ್ಯಾಕಮ್ಮ? ಯಾಕೋ ಯಾಕೋ ಇಷ್ಟೊಂದು ಸೀನ್ಗಳು? ಅಲರ್ಜಿನ ನೆಗಡಿ ಆಗ್ಬಿಟ್ಟಿದೆ. ಆ ಕಡೆ ಹೋಗೋ, ಬರ್ಬೇಡ ಹತ್ರ ಅಂದ್ರೆ. ತಾಯಿ ಮೀರಿದ ದೇವ್ರಿಲ್ಲ, ನೆಗಡಿ ಮೀರಿಸಿದ ಕಾಯಿಲೆ ಇಲ್ಲ ಅಂತ ಗೊತ್ತಿಲ್ಲ ನಿನ್ಗೆ. ನನಗೂ ಮತ್ತು ಅಡ್ರೆಸ್ ಬಿಡ್ಬೇಡ, ಹೋಗಚ್ಚಿಗೆ. ಅಮ್ಮ ನಾನ್ ನಿನ್ ಮಗ ಅಲ್ವಮ್ಮ? ಅಮ್ಮ ಮಗ ಅಂತ ನನ್ಗೂ ನಿನ್ಗೂ ಗೊತ್ತು ಕೊಡೋ. ನೆಗಡಿ ಗೊತ್ತಿಲ್ವಲ್ಲ, ದೂರ ಹೋಗಾಚಿಗೆ. ಆ ಕಡೆ ಹೋಗೋ. ಅಯ್ಯೋ ಇದು ಮನೆಯಲ್ಲ ಆಸ್ಪತ್ರೆ. ಅಯ್ಯೋ ಯಾರಿಗ್ ನೋಡಿದ್ರು ಹುಷಾರಿಲ್ವಲ್ಲ. ಏ ಮೀನಾ ಬೇಗ ಬಾರೆ. ಏನತ್ತೆ? ಮನೋಜಿಗೆ ನೆಗಡಿ ಆಗಿದೆ. ಶುಂಠಿ ಬೆಳ್ಳುಳ್ಳಿ ಪಟ್ಟಾಕ್ಬಿಟ್ಟು ಒಂದ್ ಬಟ್ಟೆ ಕಟ್ಕೊಂಬಾ ಬೇಗ. ಬಾರೆ. ಅಯ್ಯೋ ಬಿಸಿ ಬಿಸಿ ಕಾಫಿನೂ ಮಾಡ್ಕೊಂಬಾ. ಯಾಕದೆ? ನಿಮ್ ಕೈಗೆ ಏನಾಗಿದೆ? ರೋಹಿಣಿ ಅವ್ರಿಗೆ ಗಂಡ ಅನ್ನೋ ಜವಾಬ್ದಾರಿ ಇಲ್ವಾ? ಓಹೋ ನಿನ್ ನಾಲ್ಗೆ ರೈಲ್ ಉದ್ದ ಇದೆ ಅಂತ ಅನ್ಕೊಂಡಿದ್ದೆ. ಇನ್ನ ರೈಲ್ವೆ ಟ್ರ್ಯಾಕ್ ತರ ಹೋಗ್ತಾನೇ ಇದೆಯಲ್ಲ. ಏನೇ ನಂಗ್ಲಿ, ನಿನ್ ನೆಂಟ್ರಿಗೆ ಊಟ ಮಾಡಕ್ ಬಿಡ್ಲಿಲ್ಲ ಅಂತ ನನ್ನ ಮಗನ್ ಮೇಲೆ ಮುಯ್ ತಿರ್ಸ್ಕೊತಿದ್ಯಾ? ಮುಯಿ ಅವ್ರವ್ರ ಯೋಗ್ಯತೆ ಐತೆ. ದಾನಗಳಲ್ಲಿ ಶ್ರೇಷ್ಠ ದಾನ ಅನ್ನದಾನ ಅಂತ ಕರೀತಾರೆ. 4 ಜನಕ್ಕೆ ಅನ್ನ ಹಾಕಿ ಪಾಪ ಕಳ್ಕೋಬೇಕು ಅಂತ ಹೇಳ್ತಾರೆ. ತಿಂತಿರೋ ಅನ್ನನ ಕಿತ್ಕೊಂಡ್ ಕಳ್ಸಿ ಪಾಪ ಮಾಡಿರೋದು ನೀವು. ಕುರ್ಮನ ಹಂಚ್ಕೊಂಡ್ ತಿನ್ಬೋದು, ಆದ್ರೆ ಕರ್ಮ ಆಗಲ್ಲ, ಒಬ್ರೇ ಅನ್ಭವಿಸ್ಬೇಕು. ಹುಡುಗಿ ಏನ್ ನಿಂದು? ನಾನು ನೋಡ್ತಾನೆ ಇದ್ದೀನಿ. ನಮ್ಮ ಅಮ್ಮಂಗೆ ಎದುರು ಉತ್ತರ ಕೊಡೋಷ್ಟು ಬೆಳೆದ್ ಬಿಟ್ಟಿದ್ಯ ನೀನು. ನನ್ನ ಹೆಂಡತಿ ಬಿಸ್ನೆಸ್ ಮ್ಯಾನ್ ಹೆಂಡತಿ, ನನ್ನ ಹೆಂಡತಿ ಕಾಫಿ ಮಾಡ್ಕೊಡ್ಬೇಕಾ? ಹೋಗು ಕಾಫಿ ಮಾಡ್ಕೊ ಬರೋಗು. ನಿಮ್ ಹೆಂಡತಿಗೆ ಮಲೇಷಿಯನ್ ಬ್ಯಾಕ್ ಗ್ರೌಂಡ್ ಇದ್ರೇನು, ಲಂಡನ್ ನಾಲ್ಗೆ ಇದ್ರೇನು, ಗಂಡಂಗ್ ಒಂದ್ ಲೋಟ ಕಾಫಿ ಮಾಡ್ಕೊಡಕ್ಕೂ ಯೋಗ್ಯತೆ ಇಲ್ದೋಳ. ಇಷ್ಟ ಇದ್ರೆ ಮಾಡ್ಕೊಂಡ್ ಕುಡೀರಿ, ಇಲ್ಲ ಅಂದ್ರೆ ಕುಂದಾಡಿ. ಏನೇ ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ಅಲ್ಲ 7 ಕತ್ತೆ ವಯಸ್ಸಾಗಿರೋ ನಾನ್ ಹೇಳ್ತಿದ್ರಿ, ನಾನು ಮಾತೆ ಕೇಳ್ದೆ ನಿಂತಿದ್ಯಾ ನೀನು? ಹೋಗಿ ಮಾಡ್ಕೊಬಾರೆ. ಸುಮ್ನೆ ಮಾಡ್ಕೊಂಬಂದ್ರೆ ಸರಿ, ಇಲ್ಲಾಂದ್ರೆ ಗ್ರಾಚ ಬಿಡಿಸ್ಬಿಡ್ತೇನೆ. ಮಾವ ಮಾವ ಒಂದ್ ಮಾತ್ ಕೇಳಮ್ಮ. ಅದು ನಿಮ್ ಮಗ ಬೊಂಬೆಗಳನ್ನೆಲ್ಲ ಎಸ್ಬಿಡ್ತೀನಿ ಅಂತ ಹೇಳ್ತಿದ್ರು, ಅದನ್ನ ಹೇಗ್ ಮಾವ ಸರಿ ಮಾಡಿದ್ರಿ ನೀವು? ನವಂ ಮಾನುಷ ಪ್ರಯತ್ನ ದಶಮಂ ದಂಡ ಚಿಂತನ ಅಂತ ಒಂದ್ ಮಾತಿದೆ. ಹಿರಿಯರು ಹೇಳ್ತಾರದ್ನ. ಇನ್ನೊಂದು ಅರ್ಥದಲ್ಲಿ ಸಾಮ ದಾನ ಭೇದ ದಂಡ ಅಂತ ಬೇರೆ ಬೇರೆ ಪ್ರಕಾರಗಳಿದೆ. ಮನುಷ್ಯ ಯಾವುದಕ್ಕೂ ಸರಿದಾರಿಗೆ ಬರದೇ ಇದ್ದಾಗ ದಂಡ ಬಳಸ್ಬೇಕಾಗತ್ತೆ. ದಂಡಂ ದಶಮಣಂ ಭವೇತ್ ಅಷ್ಟೇ, ಬೇರೆ ದಾರಿ ಇಲ್ಲ. ಮೂಲೆಯಲ್ಲಿ ಬೆಲ್ಟ್ ಇತ್ತು, 2 ಬಿಟ್ಟೆ ಸರಿಯಾದ ದಾರಿಗೆ ಬಂದ. ಬೆಲ್ಟ್ ಒಲೆ ಹಿಡಿದ ತಾಯಿ ಅವನು ಅತಿರೇಕ ಮಾಡಿದಾಗ ನೀನ್ ಯಾವಾಗ ಬೇಕಾದ್ರೂ ಪ್ರಯೋಗ ಮಾಡಬಹುದು. ಅಯ್ಯೋ ಏನ್ ಮಾವ ನೀವು, ನಾನ್ ಹಾಗೆಲ್ಲ ಬೆಳ್ ಪ್ರಯೋಗ ಮಾಡಲ್ಲ ಬಿಡಿ. ಅಡ್ಗೆ ಮನೆ ಆದ್ರೆ ರೂಪ ಹೋಗ್ತಾ ಇದೆಯಲ್ಲ ಎಲ್ಲ ಬಿಡ. ನೋಡ್ದ್ಯಾ ಅವನ್ನ ಹಂಗೆ ಹೋಗ್ಬಿಟ್ಲು ಕಣ. ಇರ್ಬೇಕು ಇವಳಿಗೆ. ಏನೋ ಬೊಗ್ಳುದೆ ಆಗ್ಲೇ ನೀನು. ಏನ್ ಕೌಶಲ್ಯದಲ್ಲಿ ಮಾತಾಡ್ತಾ ಇದ್ಯಾ? ತಗದು 2 ಬಾರ್ಸ್ ಕೊಡ್ತೀನಿ ಅಷ್ಟೇ. ನೀನೇನೋ ನನಗ್ ಬಾರ್ತದು ಲೇ ಪೆಂಗ್ಯ. ಕೈಯಲ್ಲಿ ಸೌಟ್ ಹಿಡ್ಕೊಂಡ್ರೆ ರುಚಿಯಾಗಿ ಅಡ್ಗೆ ಆಗತ್ತೆ, ಅದೇ ಒನಕೆ ಹಿಡ್ಕೊಂಡ್ರೆ ಚರಿತ್ರೆನೆ ಸೊಟ್ಟಿ ಆಗುತ್ತೆ. ಬಾ, ನಾನ್ ಬಿಸಿಬೇಳೆ ಬಾತ್ ಮಾಡೋದು ನೀನ್ ಮೇಕಪ್ ಮಾಡ್ದಷ್ಟು ಈಸಿ ಅನ್ಕೊಂಡ್ಬಿಟ್ಟಿದ್ಯೇನೆ. ಪೌಡ್ರಮ್ಮ ಕಾಫಿಗೆ ಎಷ್ಟು ಸಕ್ಕರೆ ಹಾಕ್ಬೇಕು, ಹಾಗೆ ಎಷ್ಟು ಡಿಕಾಕ್ಷನ್ ಹಾಕ್ಬೇಕು ಅಂತ ಗೊತ್ತಿಲ್ಲದೆ ಇರೋ ನಿನಗೆ ನಾನ್ ದಿನ ಚಾಕ್ರಿ ಮಾಡ್ಬೇಕು? ಕೆನ್ಸೋಳ ಇಲ್ಲ ನೀನು ಅಂತ ಇಳ್ಕೊಂಡ್ ಬಂದ್ಬಿಟ್ಟಿದ್ಯೇನೆ. ಅಯ್ಯೋ ಯಾಕೆ ಹಿಂಗ್ ಕೋತಿ ತರ ನಗ್ತಿದ್ಯಾ? ಏನಾಯ್ತು? ಯಾಕೆ ಏನಾಯ್ತು ಅಂತ ನಗ್ತಾ ಇದ್ಯಾ? ಕಾಫಿ ತಗೊಂಡ್ಬರಂದ್ರೆ ನಗ್ತಾ ಕೂತ. ಏನೇ ಆಯ್ತು ನಿನಗೆ? ಹೋಗ್ ಕಾಫಿ ತಗೊಂಬರ್ರಿ, ನಾನೇ ಕೊಡ್ತೀನಿ ಅವನ್ಗೆ. ಮೆಡ್ಲು ಸಹವಾಸ ಆಯ್ತು. ಅಯ್ಯೋ ಇವನಪ್ಪ ಅಲ್ಲಿ ಕುತ್ಕೊ ಅಂತ ತಾನೆ, ಇಲ್ಲೇ ಬಂದ್ ಸಿಗ್ಬೇಕಾ ನಿನ್ಗೆ? ಅಲ್ಲೇ ಇರೋ. ಮನೋಜ ಆ ಕಡೆ ತಿನ್ನೋ. ಮನೋಜ ಆ ಕಡೆ ತಿರ್ಕೊಂಡ್ರೆ ಈ ಕಡೆನೆ ತಿರ್ಕೊಂಡ್ ತಿಂತಿಯಲ್ಲೋ ನೀನು. ಏನ್ ಇಲ್ಲಿಂದ ಬಂದ್ಬಿಡ್ತ ಅಲ್ಲಿಗೆ? ಬರುತ್ತೆ ಮತ್ತೆ. ಸುಮ್ನೆ ಇರು. ಏನಾಯ್ತು ಮನು? ಏನಮ್ಮ ನೀನು? ಆಗ್ಲಿಂದ ಸೀನ್ತಾನೆ ಇದೀನಿ.
ಅವ್ನ್ ಪಕ್ಕದಲ್ಲಿ ಹೋಗಿ ನಿಂತಿದ್ಯಲ್ಲ ನೀನು. ಅಯ್ಯೋ ಅಷ್ಟೇನಾ ಅತ್ತೆ? ಮನೋಜ್, ನೀವು ಮೀನಂಗ್ ಹೇಳಿ ಒಂದ್ ಕಷಾಯ ಮಾಡಿಸ್ಕೊಂಡು ಕುಡಿಬೇಕು ತಾನೆ. ಎಲ್ಲಿ ಅವರು? ಅಲ್ಲ ಕಣಮ್ಮ, ಒಂದ್ ಲೋಟ ಕಾಫಿ ಮಾಡ್ಕೊಡೆ ಅಂದೆ. ಅದಕ್ಕೆ ಮೈ ಮೇಲೆ ದೇವ ಬಂದಂಗೆ ನಗ್ತಾನೆ ಇದ್ದವಳು. ಏನು ಕಾರಣ ಅಂತ ಅಂದ್ರು, ಅದಕ್ಕೂ ಉತ್ತರ ಇಲ್ಲ. ಕಾಡಿಸಿ ಒದ್ದೆ ಅವನನ್ನು ಹೂ ಎಂದು ಹೋಗೆ, ನಿನ್ನ ಮೂಕನೆಂದರೆ ಮೂಡನೆಂದರೆ ಹೇ ಹೂ ಕಾಡಿಸಿ ಒದ್ದೆ. ಏನ ನೀನು ಆಡ್ತಾ ಇದೀಯಾ, ಉಗಿತಾ ಇದ್ಯಾ? ಉಗಿತ ಹಾಡ್ತಾ ಇದ್ದೀನಿ. ನೈಮಿಷಾರಣ್ಯ ವಾಸಿಗಳಾದ ಋಷಿಮುನಿಗಳ ಹಾಗೆ ತದೇಕ ಚಿತ್ತವಾಗಿ ಕೂತಿರುವ ಸಕ್ಕರೆ ಬಯಲು ಶಾಂತಮ್ಮನವರೇ, ನೀವು ಹೀಗೆ ವಿನಾಕಾರಣ ಸುಮ್ಮನೆ ಕೂರುವವರಲ್ಲ. ನಿಮ್ಮ ಸಹನೆಯ ಕಟ್ಟೆಗೆ ಕಾರಣವೇನು? ನಾಮಧೇಯವೇನು? ಎರಡಕ್ಕೂ ಒಂದೇ ಉತ್ತರ. ನಿನ್ ಹೆಂಡತಿ ಮೀನ ಮಾಡ್ಬಿಟ್ಲಾ? ನಿಮ್ಮನ್ನ ಸುಮ್ಮನೆ ಮಾಡ್ಬಿಟ್ಲಾ? ಅಯ್ಯೋ ಅಯ್ಯೋ ಅಯ್ಯೋ, ಇಷ್ಟೊಂದು ಧೈರ್ಯ ಇಲ್ವಲ್ಲ ಅವಳಿಗೆ. ನನ್ ಮುಖ ಮನೋಜನ್ ಮುಖ ನೋಡೋದು ಮತ್ತಾಗದು, ಮತ್ತೆ ನಮ್ಮಿಬ್ರು ಮುಖ ನೋಡೋದು ನಗದು. ಕೇಳಿದ್ರೆ ಏನು ಹೇಳ್ತಿಲ್ಲ ಅವಳು. ಹೌದೇ, ಮಂಗನಿಂದ ಮಾನವ ಅನ್ನುವುದನ್ನು ಕೇಳಿದ್ದೆ. ನಮ್ಮ ಮನೋಜ ಮಾನವನಿಂದ ಮಂಗ ಆಗ್ಬಿಟ್ನೆ. ಸೂರ್ಯ ಅವ್ರೆ, ನಿಮ್ ಸುಮ್ನೆ ಇರೋದಕ್ಕಾಗೋದೇ ಇಲ್ವಾ? ಅವಮಾನ ಮಾಡ್ಬೇಡಿ ಅವ್ರನ್ನ. ಬಾಯಿ ಮೇಲೆ ಬೆರಳಿಟ್ಕೊಂಡು 3 ಮುಕ್ಕಾಲಡಿ ಹೆಂಗ್ ದೂರ ನಿಂತಿದ್ದೀರಾ, ಹಂಗೆ ಇನ್ನೊಂದ್ ಸ್ವಲ್ಪ ದೂರ ನಿಂತ್ಕೊಂಬಿಡಿ ಪೌಡ್ರಮ್ನವ್ರೆ. ಸುಮ್ಮನೆ ನನ್ನ ಕೈಯಲ್ಲಿ ಅನಿಸ್ಕೊಳಕ್ ಬರಬೇಡಿ. ಮೀನಾ ಬವ್ವ, ನಾನು ಬಂದಿದ್ದೀನಿ. ಬಂದೇ ರೀ. ಕಾಫಿ ಕೊಡ್ಲಾ? ಕಾಫಿ ಕೊಡುವಂತೆ. ಅದೇನು ಬಂದು ಒಕ್ಕರ್ಸ್ಕೊಂಡ್ಬಿಟ್ಟಿದೀಯೇನಪ್ಪ. ನಮ್ಮಿಬ್ರು ನೋಡಿ ಹಿಂಗೆ ನಗ್ತಾನೆ ಇದೆ ಒಕ್ಕರ್ ಕುಚ್ಚಿ. ಮೀನಾ, ಅದೇನು ಅಂತ ನನ್ ಮೇಲೆ ನಾನು ಹೋಗ್ತೀನಿ. ಹೌದಾ? ಹಂಗಂದ್ರೆ ನೀನ್ ಕೆಲಸ ಮಾಡು, ಕಿವಿಸಲು ಏನ್ರೋ ಆಗಿರೋದು ನಿಮ್ಮಿಬ್ರಿಗೂ? ನೋಡಿ ಈಗ ಇವನು ನಗ್ತಾ ಇದ್ದಾನೆ. ಹುಚ್ಚಿನ ಸಂತೆ ಆಗೋಯ್ತಲ್ಲ ಇದು. ಏನ್ರೋ ಆಯ್ತು? ಅಯ್ಯೋ ಮನದ, ಏನ್ರೋ ಪುರಾದು. ಟೀಚರ್ ಕಡೆ ಇವತ್ತು ಆಗ್ಲಿಂದ ಸೀನ್ತಾನೇ ಇದ್ದಾನೆ. ನೀನ್ ಹೆಂಡತಿಗೆ ಬೇರೆ ಹುಷಾರಿಲ್ಲ, ಅವ್ನ್ ಪಕ್ಕದಲ್ಲಿ ಹೋಗಿ ನಿನ್ಕೋ, ನಿನ್ಗೂ ಹುಷಾರಿಲ್ದಂಗೆ ಆಗ್ಲಿ. ಏನ್ರೇ ಇದು? ಮನೇಲಿ ಯಾವಾಗ್ಲೂ ಕೂಗಾಟ, ಕಿರ್ಚಾಟ, ಹಾರಾಟ, ಬೈಗಳ ಬರೀ ಇದೇ ಕೇಳಿಸ್ತಾ ಇತ್ತು. ಇವತ್ತು ಇಷ್ಟೊಂದು ತುಂಬು ನಗ್ತಾ ಇದೀರಿ, ಏನ್ ವಿಷಯ? ನೋಡ್ರಿ ಅವ್ನಿಬ್ರನ್ನ ಆಗ್ಲಿಂದ ನನ್ನ ಮನದ್ ನೋಡುದು ಅನ್ನೋದು, ಮತ್ತೆ ನೋಡುದು ಅನ್ನೋದು. ಏನಿದು? ಎಷ್ಟ್ ದಿನ ನಿನ್ನಿಂದ ಯಾವಾಗ್ಲೂ ಅಳ್ತಾ ಇದ್ಲು, ಈಗ ನಗ್ತಾ ಇದ್ದಾಳೆ. ನಗ್ಲಿ ಬಿಡು. ಸೂರ್ಯ, ನಮ್ಗಾದ್ರೂ ಹೇಳು, ಯಾಕೋ ನಗ್ತಾ ಇರೋದು? ಮನೋಜ ನಮ್ಗೂ ಸ್ವಲ್ಪ ಹೇಳಿದ್ರೆ ನಾವು ನಗ್ತೀವಿ. ಹೇಳೋದೇನಿದೆ ಬೇಕು ನೋಡಲ್ಲಿ, ಇಬ್ರು ನೋಡಿದ್ರೆ ಸಾಕು, ನಗು ಬರಲ್ಲ. ಹೀಗೆ ನಗ್ತಾ ಇರಪ್ಪ. ಸ್ವಲ್ಪ ಆಯಾಸ ಆಗಿದೆ, ರೆಸ್ಟ್ ಮಾಡ್ತೀನಿ. ಹುಚ್ಚುಮೊಂಡೆ ಅದೇ ಮನೋಜ. ಈ ಪೇಷಂಟ್ ಯಾಕೋ ಇಲ್ಲೇ ಇರಿಸ್ಕೊಂಡಿದ್ಯಾ? ಒಳಗಡೆ ಕರ್ಕೊಂಡು ಹೋಗು, ರೆಸ್ಟ್ ಮಾಡ್ಲಿ. ಶ್ರುತಿ ಬಾ, ಟ್ಯಾಬ್ಲೆಟ್ಸ್ ತಗೋ. ನಾವು ಲಾಫ್ಟರ್ ಥೆರಪಿ ಮಾಡೋಣ. ಅಲ್ಲ, ಇಬ್ರು ಯಾಕೆ ಇಷ್ಟೊಂದು ನಗ್ತಿದ್ರು ಅಂತ ನಮ್ಮನ್ನ ನೋಡೋದು ನಗೋದು ಅಂತದ್ ಏನಾಗಿದೆ ಅಂತ. ಆ ಮೀನಾ ಬೇರೆ ಆ ಸೂರ್ಯನ್ ಕಿವಿಯನ್ನೇನು ಹೇಳಿದ್ಲು. ಹೇಳಿದ ತಕ್ಷಣ ಇವನು ನಗಕ್ ಶುರು ಮಾಡ್ಬಿಡತ್ತ. ಅಂತದ್ ಏನ್ ಹೇಳಿರ್ಬೋದು ಇವಳು? ಹೆಂಗ್ ತಿಳ್ಕೊಳ್ಳೋದು? ಏನ್ ಹೇಳಿದ್ಲು ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಏನ್ ಮಾಡ್ಲಿ ಈಗ? ಹಲೋ, ಏನ್ ಮೇಡಮ್, ಏನ್ ಮಾಡ್ತಿದ್ದೀರಾ? ಯೋಚನೆ. ಏನ್ ಯೋಚನೆ? ಆ ಸೂರ್ಯ ಮೀನಾ ಇಬ್ರು ನಗ್ನಗ್ತಾ ಇದಾರೆ ಕಡೆ. ಲೇ, ಅವ್ರು ನಗ್ತಾ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೀನ? ಕಾರಣನೇ ಇಲ್ದೆ ನಗ್ತಿದಾರೆ ಕಣೆ. ನನಗ್ ಹೊಟ್ಟೆ ಉರ್ದು ಹೋಗ್ತಿದೆ. ಇದನ್ನಲ್ಲ ದರಿದ್ರ ದಿನೇಶ, ಅವನು ದಿನಕ್ಕೊಂದೊಂದು ವೇಷ ಹಾಕೊಂಡು ನನ್ ಜೀವ ತಿಂತಾ ಇದ್ದಾನೆ. ನಿಮ್ ಮನೆಯವ್ರ ಮೇಲೆ ನೀನೇ ಹೊಟ್ಟೆ ಹೊರ್ಕೋತಿದ್ಯಲ್ಲೇ? ನಾನ್ ಹಾಗೆ ಕಣೆ. ನಾನ್ ನೋವಲ್ಲಿ ಇರ್ಬೇಕಾದ್ರೆ ಇನ್ಯಾರು ಖುಷಿಯಾಗಿರ್ಬಾರ್ದು. ಸರಿ ಆಯ್ತು, ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಆ ವಿಡಿಯೋ ಸಿಕ್ಕಿದ್ರೆ ಕಡೆ ಪಕ್ಷ ನೀನ್ ಅನ್ಕೊಂಡಿರೋದಾದ್ರೂ ಆಗಿರೋದು. ಆದ್ರೆ ಆ ಸೂರ್ಯನ್ ಫೋನ್ ಮುಟ್ಟಕ್ಕೂ ಆಗ್ತಿಲ್ವಲ್ಲ ನಿನ್ ಕೈಲಿ? ಆಗತ್ತೆ ಕಣೆ, ಈ ಸಲ ದೊಡ್ಡ ಪ್ಲಾನೇ ಮಾಡಿದಿ. ಏನ್ ಪ್ಲಾನ್ ಅಂತ ಕೇಳ್ಬೋದಾ? ಆ ಸೂರ್ಯ ಮೀನು ಇಬ್ರು ಕುಡಿಯೋ ಹಾಲ್ಗೆ ನಿದ್ರೆ ಮಾತ್ರ ಹಾಕ್ಬಿಡು. ಅದೇ ಟೈಮಿಗೆ ಸರಿಯಾಗಿ ನಾನು ಹೋಗಿ ಅವನು ಫೋನಿಂದ ವಿಡಿಯೋನ ನನ್ ಫೋನ್ ಕಳಿಸ್ಕೊತೀನಿ. ಈ ಬೇಜಾರಾಗಿರೋ ಜೀವನದಲ್ಲಿ ಸ್ವಲ್ಪನಾದ್ರೂ ಎಂಟರ್ಟೈನ್ಮೆಂಟ್ ಬೇಕು ಅಂತಂದ್ರೆ ಅವ್ರನ್ನ ಅಳಿಸಿ ನಾನ್ ನಗ್ಬೇಕು ಕಣೆ. ಚಾಣಾಕ್ಷ ರಾಕ್ಷಸಿ ತರ ಕಾಣ್ತಿದ್ಯಾ ಕಣೆ ನನ್ ಕಣ್ಣಿಗೆ ನೀನು. ಮೂರೇ ದಿವಸದ ಬದುಕು, ನಿನಗೆ ಇಷ್ಟ ಬಂದಾಗ ಬದುಕು ಅಂತ ದೊಡ್ಡವ್ರು ಹೇಳಿದಾರೆ ಕಣೆ. ನಾನು ಹಾಗೆ ಮಾಡಿ. ಮೀನವ್ರೆ, ಏನ್ ಬರ್ತಿದ್ರಿ? ವಾತಾವರಣ ತುಂಬಾ ತಣ್ಣಗಿದೆ, ಚಳಿ ಅಲ್ವಾ? ಅದಕ್ಕೆ ಅವ್ರಿಗೆ ಬಿಸಿ ಬಿಸಿ ಹಾಲ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ನೀವ್ ಕುಡಿತೀರಾ? ಬೇಡ 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 ಬೇಡ, ಅದು
ನಾನ್ ಬಂದಿದ್ದೇನಕ್ಕೆ ಅಂದ್ರೆ ಹೊರಗಡೆ ಬಟ್ಟೆ ಒಣಗಾಕಿದಿರಲ್ಲ, ಮಳೆ ಬರೋ ತರ ಇದೆ. ಅಯ್ಯೋ, ಎಲ್ಲ ತಗೊಂಡ್ ಬಂದಿದ್ದೀನಿ ರೋಹಿಣಿ. ಹೌದಾ? ಮತ್ತೆ ಅತ್ತೆದೊಂದ್ ಸೀರೆ ನೋಡ್ದಾಗಾಯ್ತಲ್ಲ, ಅದನ್ನ ತಗೊಂಡಿಲ್ಲ ಅಂತಂದ್ರೆ ಅವ್ರು ಬೈದ್ ಬಿಡ್ತಾರೆ. ಅಯ್ಯೋ ಹೌದಾ, ಇರಿ ನಾನು ಹೋಗಿ ತಗೊಂಡ್ ಬಂದ್ಬಿಡ್ತೀನಿ. ಹಾಲಿಟ್ಟಿದ್ದೀನಿ, ಸ್ವಲ್ಪ ನೋಡ್ಕೊಳ್ಳಿ ಸರಿನಾ? ನೀವು ಮಾಡಿದ ಕೆಲ್ಸ ಸರಿನಾ ರೋಹಿಣಿ? ಅದು ಏನದು? ನಾನು ಅಲ್ಲ ರೋಹಿಣಿ, ಹೊರಗಡೆ ಯಾವ ಬಟ್ಟೆನೂ ಇಲ್ಲ. ನನ್ನ ಭಯ ಪಡಿಸ್ಬಿಟ್ರಿ ಅಪ್ಪ. ಅಯ್ಯೋ, ಇರ್ಬೋದೇನೋ ಅಂತ ಹೇಳ್ದೆ ಅಷ್ಟೇ. ಆಮೇಲೆ ಒಣಗಿರೋ ಬಟ್ಟೆನ ತಗೊಂಡಿಲ್ಲ ಅಂತಂದ್ರೆ ಅತ್ತೆ ಸುಮ್ನೆ ನಿಮ್ಗೆ ಮತ್ತೆ ಬೈತಾರೆ ಅಲ್ವಾ? ಅದು ಸರಿ. ಹಾಲು ಉಕ್ಲಿಲ್ಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಕಾಯ್ತಾ ಇದೆ. ಸರಿ ಬಿಡಿ ರೋಹಿಣಿ, ನೀವ್ ಮಲ್ಕೋ ಹೋಗಿ, ನಾನ್ ನೋಡ್ಕೊಂತೀನಿ. ಸರಿ, ನನ್ಗೂ ತುಂಬಾ ನಿದ್ದೆ ಬರ್ತಿದೆ. ನಾನು ಹೋಗ್ತೀನಿ. ರಾತ್ರಿ ಆಯ್ತು ಮಲಗೋಣ ಇಂದು ನಿನ್ ಜೊತೆಗಿದ್ರೆ ಪ್ರತಿ ನೈಟು ಫಸ್ಟ್ ನೈಟ್ ಇದ್ದಂಗೆ. ಅಂದ್ಮೇಲೆ ಒಂದಿನ ಓಕೆ, 2 ದಿನ ಓಕೆ, ಪ್ರತಿದಿನ ಹಾಲು ಕುಡ್ಸೋ ಪ್ರಯತ್ನಗಳು ಏನ್ ನಿಂದು? ಯಾಕೆ ಕುಡಿಬೇಕಿದು? ವಾತಾವರಣ ತಣ್ಣಗಿದೆ, ಎಸಿ ಹಾಕೊಂಡೆ ದಿನ ಕಾರ್ ಓಡಿಸೋದು ನೀವು. ಇದನ್ನ ಕುಡಿದು ಬೆಚ್ಚಗ್ ಮಲ್ಕೊಳ್ಳಿ. ಬೆಚ್ಚಿಗೆ ಮಲ್ಕೊಳಕ್ ಯಾರನ್ನ ಹಾಲು ಕುಡಿತಾನೆ? ತಗೊಳ್ಬೇಕಾಗಿರೋದು ತಗೋಬೇಕಪ್ಪ. ಓಹೋ, ಕೈಯಲ್ಲಿ ತಗೋತೀರಾ ಅಥವಾ ಮುಕ್ತ ಕೈಯಲ್ಲಿ ತಗೋತೀರಾ ಅಥವಾ ಸೌಟಲ್ಲಿ ಏನಾದ್ರು ತಗೋತೀರಾ? ಅಯ್ಯಪ್ಪ, ಅದೆಲ್ಲ ಯಾರೇ ತಗೋತಾರೆ? ನೀವೇ ಇಷ್ಟು ದಿನ ನೆಟ್ಟಗಿದ್ರಿ, ಯಾಕೋ ಇವಾಗ ಬಾಲ ಬಿಚ್ತಿದ್ದೀರಾ? ಬಾಲ ಏನಾದ್ರು ಬಿಚ್ಚಿದ್ರೆ ಅದ್ರಲ್ಲೇ ಬಾರಿಸ್ತೇನೆ. ಹಂಗಂದ್ರೆ ಏನು ತಗೊಳಂಗೇ ಇಲ್ಲ? ಇಲ್ಲ. ಅಲ್ವೇ 3 ದಿನಕ್ಕೊಂದ್ಸರಿ? ಬೇಡ ಅಂತ ಹೇಳಿದ್ನಲ್ಲ. ಸರಿ ಆಯ್ತು, ವಾರಕ್ಕೊಂದ್ಸರಿ? ಇಲ್ಲ ಅಂತ ಹೇಳ್ತಾ ಇದೀನಿ ತಾನೆ. ತಿಂಗಳಿಗೊಂದ್ಸರಿ? ಬೇಕಾಗಿಲ್ಲ. ಸರಿ ಆಯ್ತಮ್ಮ, ಒಂದ್ ಕೆಲ್ಸ ಮಾಡ್ಬಿಡು, ಅದೇನೋ ಹೇಳದಿಲ್ಲ, ಸೌಟು ಕೈ ಮುಚ್ಚತಿ ಅದೆಲ್ಲ ಬಿಟ್ಬಿಟ್ಟು ಒನಕೇನೋ ಸಣಕೇನೋ ಗುಂಡ್ಕೋಲ ತಗೊಂಡು ಒಂದೇ ಸರಿ ತಲೆ ಮೇಲೆ ಹಾಕ್ಬಿಡು, ಗೋವಿಂದಯ್ಯ ಅಂತ ಒಂದೇ ಸರಿ ಹೊಟ್ಟೋಗ್ಬಿಡ್ತೀನಿ. ಯಾಕೆ? ಅದಿಲ್ಲೇ ಇರೋದಕ್ಕಾಗಲ್ವೇನು? ಅಲ್ವೇ, 1 ದಿನನೋ 2 ದಿನನೋ ಅಂತಂದ್ರೆ ಓಕೆನಪ್ಪ, ತಡ್ಕೋಬಹುದು. ತಿಂಗಳಿಗೊಂದ್ಸರಿ 2 ತಿಂಗಳಿಗೊಂದ್ಸರಿನೂ ತಗೊಳ್ಳಿಲ್ಲ ಅಂತಂದ್ರೆ ಏನೇ ಆ ಬದುಕು ಒಂದು ಬದುಕ? ಬಾಳೆಗೊನೆ ನೇತಾಕ. ನಾನ್ ಬೇಡ ಅಂದ್ರೆ ನೀವು ಸುಮ್ನೆ ಇದ್ಬಿಡ್ತೀರಾ? ಮುಂದಕ್ಕೆ ನೋಡೋಣ. ಇವಾಗ ಹಾಲು ತಗೊಂಡ್ ಕುಡೀರಿ. ಆಯ್ತು, ಓಕೆ, ಥ್ಯಾಂಕ್ಸ್ ಕಣಮ್ಮ. ವಿಷಯ ಏನ್ ಗೊತ್ತಾ ಮೀನಾ, ಮನುಷ್ಯ ಅವನು ಖುಷಿಗೆ ಅವನು ಬದುಕ್ಬೇಕು. ನಿಮ್ ಪ್ರಕಾರ ಕುಡಿಯೋದು ಖುಷಿ ವಿಷಯನ? ಆತ್ಮಾನಂದ ಕರುಣ ಬಂಧನ ನಿವರ ಚುಂಬನ ನೆತ್ತಿ ಮೇಲೆ ಮಂಜನ ಗೊತ್ತಾ ನಿನಗೆ? ಈ ಎಂಡ್ರು 2 ಒಂದೇ ಕಣೆ. ಒಬ್ರು ಹೊರಗಡೆಯಿಂದ ಕಿಕ್ ಕೊಟ್ರೆ ಇನ್ನೊಂದು ಒಳಗಡೆ ಹೋಗಿ ಕಿಕ್ ಕೊಡುತ್ತೆ. ನೀವ್ ಹೆಂಗಸ್ರೇಪ ಸುಮ್ನೆ ಚಿನ್ನಾಗಿನ್ನ ಅಂತ ಅನ್ಕೊಂಡ್ ಖುಷಿ ಪಡ್ತೀರಾ? ರೀ, ಮೊದ್ಲು ಹಾಲು ಕುಡೀರಿ, ಆಮೇಲೆ ಹೇಳ್ತೀನಿ. ಸರಿ ಸರಿ, ನಾನು ಹಾಲು ಕುಡಿದ್ಮೇಲೆ ನೀನ್ ಹೇಳೋದು? ಇವಾಗ್ಲೇ ಹೇಳು, ನೀನು ಮೊದ್ಲು ನನಗೆ ಹೇಳ್ಬಿಟ್ಟು ಆಮೇಲೆ ನಾನು ಕುಡ್ಕೋತೀನಿ. ನಾವ್ ಚಿನ್ನ ತಗೊಂಡ್ರೆ ಆಪತ್ ಕಾಲಕ್ಕಾಗತ್ತೆ, ಹೆಂಡ ಆಪತ್ನ ತರತ್ತೆ. ಅದು ನಮ್ ಮನಸ್ಸು ಒಳ್ಳೇದು, ದೇಹಕ್ಕೆ ಕೆಟ್ಟದ್ದು, ನಮಗೆ ನೆಮ್ಮದಿ ಕೊಡತ್ತೆ. ನಿಮ್ಮನ್ ನಮ್ದೋರ್ ನೆಮ್ಮದಿ ಕೆಡ್ಸತ್ತೆ, ನಮಗೆ ಆಯಾಸ ಕಮ್ಮಿ ಮಾಡಿ ನಿದ್ದೆ ಕೊಡತ್ತೆ, ಆಯಸ್ನೇ ಮುಗಿಸಿ ಪರ್ಮನೆಂಟ್ ಆಗಿ ನಿದ್ದೆ ಮಾಡ್ಸತ್ತೆ. ನಾವು ದೇಶನ ಉದ್ಧಾರ ಮಾಡೋರು. ನಿಮ್ ದೇಹನೇ ಹಾಳ್ ಮಾಡ್ಕೊಂಡು ದೇಶ ಏನಕ್ಕೆ ಉದ್ಧಾರ ಮಾಡ್ತೀರಾ? ಕಿಡ್ನಿನೋ ಲಿವರ್ನೋ ದಾನ ಮಾಡಿ, ಅದು ದೇಶನ ಉದ್ಧಾರ ಮಾಡೋದು. ಹಾಳ್ ಮಾಡ್ಕೊಂಡ್ರೆ ನಿಮ್ಗೂ ಉಪಯೋಗ ಇಲ್ಲ, ಈ ದೇಶಕ್ಕೂ ಉಪಯೋಗ ಇಲ್ಲ. ರೀ ಸಾಕು, ಹಾಲ್ ತಣ್ಣಗಾಗುತ್ತೆ, ಕುಡ್ಕೊಳ್ಳಿ ಅಲ್ವಾ? ಸರಿ ಆಯ್ತು. ದೇವ್ರೆ, ಚಿಕ್ಕ ಮಕ್ಳು ಸಹವಾಸ ಆಯ್ತು. ಅದೇನು ಗೊತ್ತಾ ಮೀನಾ, ಸುಮ್ನೆ ಕುಡೀರಿ. ಆಯ್ತು ಬಿಡಿ, ಹಾಲ್ಗೆ ಯಾಕೆ ಅಷ್ಟೊಂದು ಗಲಾಟೆ ಮಾಡ್ತೀಯ? ತಗೊಳ್ಳೆ, ನೀನು ಕುಡಿ. ಈಗ ಮನಿ ಕೊಡೋ ಸಂಭ್ರಮ. ಇಲ್ಲಿ ಕೈ ಎತ್ತು, ತಬಾಕ್ ತಬಾಕ್. ಮೀನಾ, ಯಾವ್ದಾದ್ರು ಒಂದು ಒಳ್ಳೆ ಹಾಡು ಒತ್ತರಿಸಿ ಬಿಸಾಕಿ ಹೇಳ್ತೀನಿ. ರೋಹಿಣಿ, ನೀವಿನ್ನೂ ಬೈದಿಲ್ಲ? ಇಲ್ಲ ಇಲ್ಲ. ಅಲ್ಲ, ನೀನೇನ್ ಮಾಡ್ತಿದ್ದೀನಿ ಇಷ್ಟೊತ್ತಲ್ಲಿ? ಅದು ನನಗೆ ಯಾಕೋ ತಿಂದಿದ್ದೆ ಜೀರ್ಣ ಆಗ್ಲಿಲ್ಲ ಅತ್ತೆ, ಅದಕ್ಕೆ ಟೀ ಮಾಡ್ಕೊಳ್ಳೋಣ ಅಂತ ಅಡ್ಗೆ ಮನೆಗೆ ಹೋಗಿದ್ದೆ. ಟೀ ಪುಡಿನೇ ಸಿಗ್ಲಿಲ್ಲ. ನೀನವರು ಎಲ್ಲಿಟ್ಟಿದ್ದಾರೆ ಅಂತ ನಮಗ್ ಗೊತ್ತಿರ್ಲಿಲ್ಲ, ಅದಕ್ಕೆ ಕೇಳೋಣ ಅಂತ ಬಂದೆ. ನನಗ್ ಗೊತ್ತು, ನಾನು ಮಾಡ್ಕೊಡೋಣ ಅಂದ್ರೆ ನನಗೆ ಮನ್ಸೇ ಸರಿ ಇಲ್ಲ ಕಣಮ್ಮ. ಯಾಕತ್ತೆ, ಏನಾಯ್ತು? ಅಲ್ಲ ಕಣಮ್ಮ, ಇವಳು ನನ್ನನ್ನ ನೋಡಿ ಯಾಕೆ ನಕ್ಕದ್ಲು ಅಂತ ನನಗೆ ಇನ್ನೂ ಗೊತ್ತಿಲ್ಲ. ಜೊತೆಲಿ ಇವನು ಬೇರೆ ನಗ್ದ. ಈಗಾದ್ರೂ ಮಾಡಿ ತಿಳ್ಕೊಬೇಕಲ್ಲ, ಏನ್ ಮಾಡೋದು? ಒಂದ್ ಕೆಲ್ಸ ಮಾಡ್ತೀನಿ, ಹೋಗಿ ಎಬ್ಬಸ್ ಕೇಳ್ಬಿಡ್ತೀನಿ ರೀ. ಬೇಡ ಬೇಡ ಬೇಡ, ಅಲ್ಲಿ ನೋಡು ಹೆಂಗೆ ರಾಜಾರಾಣಿ ತರ ಮಲಗಿದಾರೆ ಅಂತ. ಅಯ್ಯೋ ಸರಿ ಅತ್ತೆ, ಹೋಗಿ ಮಲ್ಕೊಳ್ಳಿ ಹೋಗಿ. ಸರಿ, ನೀನು ಹೋಗಿ ಮಲ್ಕೊಳಮ್ಮ. ನಾನು ಹೋಗ್ಬೇಕಾ? ಮತ್ತೆ ಟೈಮ್ ಆಯ್ತು, ನಾವು ಮಲ್ಕೊಳ್ಬೇಕು. ಹೋಗ್ತೇನೆ.
Fuck, we're in Seattle.